ಕಾಂಗ್ರೆಸ್ನ ಸಿದ್ದರಾಮಯ್ಯನವ್ರ ಸರ್ಕಾರ ಒಂಥರ ಎಡೆಬಿಡಿಂಗಿ ಸರ್ಕಾರ. ಈ ಸಮೀಕ್ಷೆ ಜಾತಿ ಗಣತಿ ಇದು ಸಾಮಾಜಿಕ ಶೈಕ್ಷಣಿಕ ಹೆಸರಿಗಷ್ಟೇ. ಜಾತಿ ಗಣತಿ ಸಮೀಕ್ಷೆ ಇದು. ಈ ಜಾತಿ ಗಣತಿ ಸಮೀಕ್ಷೆಯನ್ನು ಎಲ್ಲ ಮಠಾಧೀಶರು, ಸಾರ್ವಜನಿಕರು, ಇದು ಹಬ್ಬ ಹರಿದಿನಗಳ ಸಮಯ, ಇದು ದಸರಾ ನಡೀತಾ ಇದೆ, ಶಾಲಾ ಕಾಲೇಜುಗಳು ರಜಾ ಇದೆ, ಎಲ್ಲ ಟೂರ್ ಹೋಗಿದ್ದಾರೆ. ಪಕ್ಕದ ರಾಜ್ಯದಲ್ಲಿ ಸುಮಾರು 65 ದಿನ ನಡೆಸಿದ್ದಾರೆ. ನೀವು ಕೂಡ ಅಟ್ಲೀಸ್ಟ್ 3 ತಿಂಗಳಾದರೂ ಕೊಡಿ ಅಂದರು. ಅವಾಗ ಸಿದ್ದರಾಮಯ್ಯ ಹಠ ಹಿಡಿತಾರೆ, ಮಕ್ಕಳು ಹಠ ಹಿಡಿತಾರೆ ಅಂತ ಹೇಳ್ತಾರೆ. ಮಕ್ಕಳ ಥರ ಹಠ ಹಿಡಿದು 15 ದಿನದಲ್ಲಿ ನಾನು ಮುಗಿಸಿಲ್ಲ ಅಂದರೆ ಕೇಳ್ರಿ ನನ್ನ ಹೆಸರನ್ನ ಅಂದರು. 15 ದಿನದಲ್ಲಿ ನಾನು ಮುಗಿಸಿಲ್ಲ ಅಂದರೆ ನನ್ನ ಹೆಸರು ಕೇಳ್ರಿ ಅಂತ ಹೇಳಿದ್ರು. ಈಗ 15 ದಿನ ಆಯಿತು, ಒಂದು ಸರಿ ಆಯಿತು ಎಕ್ಸ್ಟೆಂಡು, 2ನೇ ಸರಿ ಎಕ್ಸ್ಟೆಂಡು, ಈಗ 3ನೇ ಸರಿ ಎಕ್ಸ್ಟೆಂಡು, ಇನ್ನೆಷ್ಟು ಸರಿ ಎಕ್ಸ್ಟೆಂಡ್ ಮಾಡ್ತಾರೆ. ಗೌರವವಾಗಿ ಒಂದು ರಾಜ್ಯ ಸರ್ಕಾರ ಈ ಥರ ತೊಗಲಕ್ಕೆ ಆಡಳಿತ ಮಾಡೋದು ಬಿಟ್ಬಿಟ್ಟು ಡೈರೆಕ್ಟಾಗಿ ಒಂದೇ ಸರಿ, ಜ್ಞಾನ ಇರಬೇಕಲ್ಲ. ಇಷ್ಟು ಸಮೀಕ್ಷೆ ಮಾಡ್ತಾ ಇದ್ದೀರಾ, ಯಾರಿಗಾದರೂ ಟ್ರೈನಿಂಗ್ ಕೊಟ್ಟಿದ್ದೀರಾ? ದಿನ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಎಲೆಕ್ಟ್ರಾನ್ ಬೆಳೆದು ನಾಯಿ ಕಚ್ಚಿತು, ಸತ್ತೋದ, ಆತ್ಮಹತ್ಯೆ ಮಾಡ್ಕೊಂಡ, ಓಡೋಗ್ಬಿಟ್ರು, ಅಧಿಕಾರಿಗಳಿಗೆ ಧಮಕಿ, ಸಂಬಳ ಕಟ್ ಮಾಡ್ತೀನಿ. ಇದೇನಾ ಸಮೀಕ್ಷೆ ಅಂದರೆ? ಹಿಂಗೇನಾ? ಯಾವತ್ತಾದರೂ ಕೇಂದ್ರ ಸರ್ಕಾರ ಇದುವರೆಗೂ ಮಾಡಿರುವಂಥ ಸಮೀಕ್ಷೆಯಲ್ಲಿ ಈ ಥರದ ವಿಚಾರಗಳನ್ನು ಕೇಳಿದ್ದೀರಾ? ಧಮಕಿ ಹಾಕಿರೋದು, ಕೇಂದ್ರದ ಸಚಿವರು ಧಮಕಿ ಹಾಕಿರೋದೆಲ್ಲನ ಕೇಳಿದ್ದೀರಾ? ಬರೀ ಧಮಕಿನೇ ಆಗೋಯ್ತಿದ್ದು, ಇನ್ನೂ ಆಗಿಲ್ಲ. ಅವ್ರು ಹೇಳ್ತಾ ಇರೋದು ಅಂಕಿಅಂಶಗಳು ಸತ್ಯಕ್ಕೆ ದೂರವಾದಂಥ ಅಂಕಿಅಂಶಗಳು. ಇನ್ನೂ 60-70% ದಾಟಿಲ್ಲ. ಸಮೀಕ್ಷೆಯಲ್ಲಿ ಕೊಟ್ಟವರು ಆಲ್ಮೋಸ್ಟ್ ಆಲ್ ಒಂದು 30-40% ಜನ ಅವರು ಹೆಸರು, ಅವ್ರ ಕುಟುಂಬ ವರ್ಗ ಮತ್ತು ಜಾತಿ ಇಷ್ಟು ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ. ಈ ಗಣಾಂಕಕಾರಿಕೆ 60 ಪ್ರಶ್ನೆಗಳನ್ನು ಹಾಕಿ ಅದನ್ನು ವೇಸ್ಟ್ ಮಾಡಿದ್ರ ನೀವು? 60 ಪ್ರಶ್ನೆ ನಾನೇ ಕೊಟ್ಟಿಲ್ಲ. ನಮ್ಮ ಮನೆಗೆ ಬಂದರು, ಪಾಪ ರಿಕ್ವೆಸ್ಟ್ ಮಾಡ್ಕೊಂಡು ಹೋದ್ರು. 2 ಸರಿ ನಮ್ಮ ಮನೆಗೆ ಬಂದು ಕಾಫಿ ಕುಡಿದು ರಿಕ್ವೆಸ್ಟ್ ಮಾಡ್ಕೊಂಡು ಹೋದ್ರು. ಸರ್, ನಮ್ಮನ್ನೆಲ್ಲ ಸಸ್ಪೆಂಡ್ ಮಾಡ್ತಾರೆ, ಪನಿಷ್ಮೆಂಟ್ ಮಾಡ್ತಾರೆ, ಈಗಾಗಲೇ ಅಧಿಕಾರಿಗಳ ಆತ್ಮಹತ್ಯೆ ಭಾಗ್ಯ ಆಗೋಗ್ಬಿಟ್ಟಿದೆ, ನಮ್ಮನ್ನು ಯಾಕೆ ಸರ್ ಪ್ಲೀಸ್ ಅಂದರು. ನಾನು ಅವ್ರಿಗೆ ನನ್ನ ಹೆಸರು, ನನ್ನ ಕುಟುಂಬದ, ನನ್ನ ಹೆಂಡತಿ ಬಿಟ್ಟರೆ ನನ್ನ ಜಾತಿ, ಹಿಂದೂ, ಒಕ್ಕಲಿಗ ಇಷ್ಟೇ ಕೊಟ್ಟಿರೋದು, ಬೇರೆ ಏನೂ ಕೊಟ್ಟಿಲ್ಲ. ಆಮೇಲೆ ಹೇಳಿದೆ, ಬೇರೆ ಏನಾದರೂ ಸೈನಾಕಲ ಅಂತ ಹೇಳಿದ್ದೀನಿ, ಸೇರಿಸ್ಕೊಂಡ್ರೆ. ಇಷ್ಟೇ ನಾನು ಕೊಟ್ಟಿರೋದು. ಅಂದರೆ 4 ಕಾಲಮ್ ಮಾತ್ರ ನಾನು ಫಿಲ್ ಮಾಡಿದ್ದೀನಿ. ಅದರಲ್ಲಿರೋದೆಷ್ಟು? 10 ಕಾಲಮ್. 10 ಕಾಲಮ್ ಇದೆ ಅಲ್ಲ, 60 ಕಾಲಮ್. ನಾನು ಫಿಲ್ ಮಾಡಿರೋದು 4 ಕಾಲಮ್. ಧರ್ಮ, ಜಾತಿ, ನನ್ನ ಹೆಸರು, ನನ್ನ ಹೆಂಡತಿ ಹೆಸರು, ಇಷ್ಟೇ. ಈ ಪುರುಷ ಅಂತ ನಾನು ಮಾಡಿದ್ದೀನಿ ಅಂದರೆ ಬೇಕಾದಷ್ಟು ಜನ ರಿಜೆಕ್ಟೇ ಮಾಡಿದ್ದಾರೆ. ಈಗ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು, ಅವರ ಶ್ರೀಮತಿಯವರು ಸುಧಾಮೂರ್ತಿಯವರು ನಾನು ಮಾಡಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಧಮಕಿ ಹಾಕ್ತಾರೆ. ನೀವು ಮುಖ್ಯಮಂತ್ರಿನ ರೀ, ಮುಖ್ಯಮಂತ್ರಿ ಪದವಿಗಾದರೂ ಗೌರವ ಕೊಡ್ರಿ. ನೀವು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆ ಮಂತ್ರಿ ಒಬ್ಬ, ಇನ್ನೊಬ್ಬ ಅವರೇ ಸಮಾಜ ಯಾವುದು ಕನ್ನಡ ಸಂಸ್ಕೃತಿ, ಅವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ತಂಗಡಿಗೆ ಧಮಕಿ ಹಾಕ್ತಿರಲ್ರಿ. ಏನು ನಿಮ್ಮಪ್ಪನ ಇದು ನಿಮ್ಮಣ್ಣ ಏನು ತಿಂದವ್ರು? ಅವರು ನಿಮ್ಮಣ್ಣ ಏನು ತಿಂದಿದ್ರೆ ಹೇಳಿ. ನಿಮ್ಮ ಮನೆ ದುಡ್ಡು ಯಾರನ್ನ ತಿಂದಿದ್ರೆ, ಇನ್ಫೋಸಿಸ್ ಅವರು ಅಥವಾ ಬಯೋಕಾನ್ ಅವ್ರು ಯಾರು ತಿಂದಿದಾರ? ಇಲ್ಲಲ್ಲ. ಅವ್ರಿಗೆ ಯಾಕೆ ಧಮಕಿ ಹಾಕ್ತೀರಾ?